ಸಿನಿಮಾ ಶೂಟಿಂಗ್ ನಲ್ಲಿ ದರ್ಶನ್ ಅವರು ಬ್ಯುಸಿ ಆಗಿದ್ದಾರೆ. ಇದರ ನಡುವೆ ದರ್ಶನ್ ಟೆಂಪಲ್ ರನ್ ಅನ್ನು ಕೂಡ ಮಾಡಿದ್ದಾರೆ. ಡೆವಿಲ್ ಬ್ಯುಸಿ ಮಧ್ಯೆ ನಟ ದರ್ಶನ್ ಅವರು ಮಹಾದೇವ ದೇಗುಲಕ್ಕೆ ಕುಟುಂಬ ಸಮೇತವಾಗಿ ಭೇಟಿ ನೀಡಿರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಇರಬಹುದು. ಕೊಟ್ಟಿಯೂರು ದೇವಸ್ಥಾನ, ಕೊಟ್ಟಿಯೂರು ವರ್ಷದಲ್ಲಿ 1 ತಿಂಗಳು ಮಾತ್ರ ತೆರೆದಿರುತ್ತೆ. ಇದು ಬಹಳ ವಿಶೇಷವಾದಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ದೇವಸ್ಥಾನ. ಇದು ಜೂನ್ ಜುಲೈ ಈ 1 ತಿಂಗಳಲ್ಲಿ ಮಾತ್ರ ಈ ದೇವಸ್ಥಾನ ತೆರೆದಿರುತ್ತೆ. ಇದು ಕೇರಳದ ಸಮೀಪ ಬರುವಂತಹ ದೇವಸ್ಥಾನ. ಈ 1 ತಿಂಗಳಾದ ನಂತರವಾಗಿ ಇಡೀ ದೇವಸ್ಥಾನ ನೀರಿನಲ್ಲಿ ಮುಚ್ಚಿ ಹೋಗ್ಬಿಡುತ್ತೆ. ಬಹಳ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ. ಇದಕ್ಕೆ ದರ್ಶನ್ ಅವರು ಸಿನಿಮಾ ಶೂಟಿಂಗ್ ಮಧ್ಯೆ ಕೂಡ ಬ್ಯುಸಿ ಲೈಫ್ ನಲ್ಲೂ ಕೂಡ ಭೇಟಿ ಮಾಡಿದ್ದಾರೆ. ಕೇರಳದ ಮಹಾದೇವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮಳೆಯಲ್ಲೇ ಮಹಾದೇವನ ದರ್ಶನವನ್ನ ಪಡೆದಿದ್ದಾರೆ. ಸಾಕಷ್ಟು ಪವಾಡವನ್ನ ಹೊಂದಿರುವಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತವರು ಎಲ್ಲಾ ವಿಚಾರದಲ್ಲೂ ಕೂಡ ಈಗ ದರ್ಶನ್ ಅವರಿಗೆ ಕಾಡ್ತಾ ಇರುವಂತದ್ದು ಒಂದೇ, ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಕೋರ್ಟ್ ಮೆಟ್ಟಿಲಿಗೂ ಹೋಗ್ತಾನೆ ಇರ್ತಾರೆ. ಸೊ ಹಾಗಾಗಿ ಈಗ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು. ಇದರ ನಡುವೆ ಮಹಾದೇವನ ದರ್ಶನಕ್ಕೆ ಮುಂದಾಗಿದ್ದಾರೆ ದರ್ಶನ್ ಅವರು. ಕುಟುಂಬ ಸಮೇತರಾಗಿ ಗಮನಿಸ್ತಾ ಇರಬಹುದು. ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ತೆರಳಿದ್ದಾರೆ. ಇತ್ತೀಚೆಗೆ ಎಲ್ಲಾ ಕಡೆನೂ ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ಕಾಣಿಸ್ಕೊಳ್ತಿದ್ದಾರೆ. ಅದು ಸಿನಿಮಾ ಶೂಟಿಂಗ್ ಅಲ್ಲಿ ಇರಬಹುದು ಅಥವಾ ಬೇರೆ ಇತರ ಪುಣ್ಯಕ್ಷೇತ್ರಗಳು ಇರಬಹುದು, ಇಲ್ಲೆಲ್ಲಾ ಕೂಡ ಭೇಟಿ ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಬಹಳ ಐತಿಹಾಸಿಕ ಪವಾಡ ಹಿನ್ನೆಲೆ ಉಳ್ಳಂತಹ ಈ ದೇವಸ್ಥಾನಕ್ಕೆ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ನೀವು, ಮಳೆಯಲ್ಲಿಯೇ ಮಹಾದೇವನ ದರ್ಶನವನ್ನ ದರ್ಶನ್ ಅವರು ಪಡೆದುಕೊಂಡಿದ್ದಾರೆ. ಮಳೆ ಬರ್ತಾ ಇದ್ರು ಕೂಡ ಅದನ್ನ ಲೆಕ್ಕಿಸಿಲ್ಲ ದರ್ಶನ್ ಅವರು. ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಈಗ ಕಾಡ್ತಾ ಇರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಒಂದೇ. ಹಾಗಾಗಿ ಡೆವಿಲ್ ಚಿತ್ರದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಒಂದು ಮೈಸೂರು, ಅದಾದ ನಂತರವಾಗಿ ರಾಜಸ್ಥಾನ, ಈ ರೀತಿಯಾಗಿ ಬೇರೆ ಬೇರೆ ಊರುಗಳಲ್ಲಿ ಶೂಟಿಂಗ್ ಕೂಡ ನಡೀತಾ ಇದೆ ದರ್ಶನ್ ಅವ್ರದ್ದು ಡೆವಿಲ್ ಚಿತ್ರ. ಅಕಸ್ಮಾತ್ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅವರು ಸಿಕ್ಕಾಕೊಳ್ಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿರೋದು. ಈಗ ಡೆವಿಲ್ ಚಿತ್ರದ ಬ್ಯುಸಿಯಲ್ಲಿದ್ರೂ ಕೂಡ ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೇರಳದ ಕಣ್ಣೂರಿನ ಕೊಟ್ಟಿಯೂರಿನಲ್ಲಿರುವಂತಹ ಒಂದು ಪ್ರಮುಖ ಶಿವ ದೇವಸ್ಥಾನ. ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಈ ದೇವಾಲಯದ ಹೆಸರು ಇದೇ ಆಗಿದೆ. ಸಾಕಷ್ಟು ಜನ ಕಾಲ್ನಡಿಗೆಯಲ್ಲೂ ಕೂಡ ಹೋಗ್ತಾರೆ. ನದಿಯ ದಡದಲ್ಲಿರುವಂಥದ್ದು, ಕೊಟ್ಟಿಯೂರು ಗ್ರಾಮದ ಹತ್ತಿರ ಇರುವಂತಹ ನದಿಯ ದಡದಲ್ಲಿರುವಂತಹ ದೇವಸ್ಥಾನ ಇದು. ಬಹಳ ವಿಶೇಷವಾದಂತಹ ದೇವಸ್ಥಾನ. ಅದರಲ್ಲೂ ಕೂಡ ಪಶ್ಚಿಮ ದಂಡೆ, ಪೂರ್ವ ದಂಡೆ, ಈ ದಂಡೆಯ ಮೇಲಿರುವಂತಹ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ಕೇವಲ 1 ತಿಂಗಳು ಮಾತ್ರ ತೆರೆದಿರುತ್ತೆ. ಪವಿತ್ರ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪದಲ್ಲಿ ನೆಲೆಸಿರುವಂತಹ ದೇವಸ್ಥಾನ ಕೂಡ. ಆದರೆ ವಿಶೇಷವಾಗಿ ಮಹಾದೇವನ ಆರಾಧನೆಯಲ್ಲಿ ನಡೆಯುತ್ತೆ.